Greetings, welcome back to Electronics Component and Device Laboratory. This is experiment number 8. Session 8 covers the theory portion. I have discussed about semiconductor P type, N type, and PN junction. Everything I've discussed in theory portion. Go and visit. And this is about experiment 8. In this experiment, we are going to we are going to discuss about the different types of electronics equipments we are used in our laboratory. And how to use that electronics laboratory component, and the same component can be how can we use it in our simulation purpose also. All these things I'm going to explain in this video. See, first, what are all the main components we used in our laboratory purpose, that is usage of electronics equipment. The three important equipments, that is a power supply, cathode ray oscilloscope, in short form they call that as CRO, signal generator. The other name of signal generator is called function generator. These are all the three components we used throughout our diploma from first semester to sixth semester. While doing the laboratory experiment, we need this. If without this we cannot do any experiment. See, these are all the three most important component. One should know how to use it. ಅದರದ್ದು ಅಪ್ಲಿಕೇಶನ್ ಹೇಗೆ ಮತ್ತು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಪವರ್ ಸಪ್ಲೈ ಏನಕ್ಕೆ ಬೇಕು ನಮಗೆ? ಸಿ, ನೇಮಲ್ಲೇ ಇದಾಗುತ್ತೆ. ಪವರ್ ಸಪ್ಲೈ ಅಂದರೆ ದಿಸ್ ಗಿವ್ಸ್ ದ ಪವರ್ ಟು ಎನ್ ಸರ್ಕ್ಯೂಟ್. ಯಾವುದೇ ಒಂದು ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಪರೇಟ್ ಆಗಬೇಕು ಅಂದರೆ ಪವರ್ ಬೇಕಾಗುತ್ತೆ. ಆ ಪವರ್ನ ನಮ್ಗೆ ಎಲ್ಲಿಂದ ತರಬೇಕು ಅಂದರೆ ಪವರ್ ಸಪ್ಲೈಯಿಂದನೇ ತರಬೇಕಾಗುತ್ತೆ. ಸಿ, ಅದು ಪವರ್ ಸಪ್ಲೈಯಿಂದ ಸಿಗುತ್ತೆ. ಸಿ, ಪವರ್ ಸಪ್ಲೈ ಅಂತ ತಗೊಂಡಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪವರ್ ಸಪ್ಲೈ ನಮ್ಗೆ ಅವೈಲಬಿಲಿಟಿ ಇದೆ. AC ಪವರ್ ಸಪ್ಲೈ ಬರುತ್ತೆ, DC ಪವರ್ ಸಪ್ಲೈ ಬರುತ್ತೆ. ಆ್ಯಂಡ್ DC ಪವರ್ ಸಪ್ಲೈ ಎಲ್ಲ ನಮಗೆ ರೇಂಜ್ ಬರುತ್ತೆ. 0 to 30 ವೋಲ್ಟ್ ಬರುತ್ತೆ, 0 to 60 ವೋಲ್ಟ್ ಬರುತ್ತೆ. ಡ್ಯುಯಲ್ ಪವರ್ ಸಪ್ಲೈ ಬರುತ್ತೆ, ಡ್ಯುಯಲ್ ಚಾನಲ್ ಪವರ್ ಸಪ್ಲೈ. ಈ ಥರ ನಾವು ನೋಡ್ಬೋದು. 5 ವೋಲ್ಟ್ +or- 5 ವೋಲ್ಟ್ ಸಪ್ಲೈ ಬರುತ್ತೆ, +or- 12 ವೋಲ್ಟ್ ಸಪ್ಲೈ ಬರುತ್ತೆ. ಸಿ, ಇದೆಲ್ಲ ನಮಗೆ ಬೇಕಾಗುತ್ತೆ. ಡಿಫ್ರೆಂಟ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. DC. ದೆನ್ ಕಮಿಂಗ್ ಟು AC ಅಂತ ತಗೊಂಡಾಗ ನಮಗೆ ಮೇನಲ್ಲಿ ಏನಾಗಿರುತ್ತೆ, 230 ವೋಲ್ಟೇಜ್ ಇರುತ್ತೆ. ಅದನ್ನೇ ನಾವು ಯೂಸ್ ಮಾಡೋದಕ್ಕಾಗಲ್ಲ. ನಾವು ಅದನ್ನು ಸ್ವಲ್ಪ ಸ್ಟೆಪ್ ಡೌನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಟ್ರಾನ್ಸ್ಫಾರ್ಮರ್ ಇಟ್ಕೊಂಡು ನಾವು ಹೇಗೆ ರೆಡ್ಯೂಸ್ ಮಾಡೋಕ್ಕಾಗುತ್ತೆ. ಮತ್ತು ಡಿಫ್ರೆಂಟ್ ಫ್ರೀಕ್ವೆನ್ಸಿ ಬೇಕಾಗುತ್ತೆ. ನಮಗೆ AC ಅವೈಲೇಬಲ್ ಇರೋದು ಬರೀ 50 ಹರ್ಟ್ಸ್ ಇದೆ. ನಮಗೆ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ಲೈಕ್ 100 ಹರ್ಟ್ಸು, 200 ಹರ್ಟ್ಸು, 300 ಹರ್ಟ್ಸು, ಡಿಫ್ರೆಂಟ್ ಫ್ರೀಕ್ವೆನ್ಸಿ ರೇಂಜಲ್ಲಿ ನನಗೆ ಪವರ್ ಬೇಕು ಅಂತಂದಾಗ ವಿ ಕ್ಯಾನ್ ಗೋ. ಅದಕ್ಕೆ ನಮಗೆ ಪವರ್ ಸಪ್ಲೈ ಬೇಕಾಗುತ್ತೆ. ಲ್ಯಾಬ್ರೇಟರಿಲಿ ಭಾಳ ಯೂಸ್ ಮಾಡ್ತೀವಿ. ಪವರ್ ಸಪ್ಲೈ ಇಸ್ ದ ಬೇಸಿಕ್ ಸರ್ಕ್ಯೂಟ್, ಬೇಸಿಕ್ ಪಾರ್ಟ್ ಆಫ್ ಎಲೆಕ್ಟ್ರಾನಿಕ್ಸ್ ಡಿವೈಸ್. ಯಾವುದೇ ಡಿವೈಸ್ ಅಂತ ತಗೊಂಡಾಗ ಅದು ಪವರ್ ಸಪ್ಲೈ ಬೇಕೇ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮೊಬೈಲ್ ತಗೊಂಡಾಗ ನಮ್ಮ ಮೊಬೈಲ್ಗೆ ಪವರ್ ಇಲ್ಲ ಅಂದ್ರೆ ಅದು ಯೂಸ್ಲೆಸ್. ವಿ ಕೆನಾಟ್ ಡೂ ಎನಿಥಿಂಗ್. ಸಿ, ಆ ಪವರ್ ಎಲ್ಲಿಂದ ಬರುತ್ತೆ? ಬ್ಯಾಟ್ರಿಯಿಂದ ಬರುತ್ತೆ. ಬ್ಯಾಟ್ರಿಗೆ ಹೇಗೆ ಪವರ್ ಬರುತ್ತೆ? ಚಾರ್ಜಿಂಗ್ ಮಾಡೋದ್ರಿಂದ ಬರುತ್ತೆ. ಸಿ, ದಟ್ ಇಸ್ ಅ ಮೇನ್, ದಟ್ ಇಸ್ ಆಕ್ಟ್ಸ್ ಆಸ್ ಅ ಪವರ್ ಸಪ್ಲೈ. ಅಲ್ಲಿ ಬ್ಯಾಟ್ರಿ ಏನಾಗುತ್ತೆ, ಪವರ್ ಸಪ್ಲೈ ಆಕ್ಟ್ ಆಗುತ್ತೆ. ನಮ್ಗೆ ಅಲ್ಲಿ ಏನು ಸಿಗುತ್ತೆ? DC ಸಿಗುತ್ತೆ. ಅದೇ ಥರ ಯಾವುದೇ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ತೊಗೊಬೋದು, ಅದು ಪವರ್ ಬೇಕು. ಇವನ್ ಕಂಪ್ಯೂಟರ್ ರನ್ ಆಗಬೇಕು ಅಂದ್ರೆ ಪವರ್ ಬೇಕು. ಮೇನ್ ಪವರ್ ಹೋಯ್ತು ಅಂದ್ರೆ ಏನಾಗುತ್ತೆ? ಕಂಪ್ಯೂಟರ್ ಆಫ್ ಆಗುತ್ತೆ. ಸಿ, ಬಟ್ ಕಂಪ್ಯೂಟರ್ ಆಪರೇಟ್ ಆಗ್ತಾ ಇರೋದು ಯಾವುದರಲ್ಲಿ? DC ಆಪರೇಟ್ ಆಗ್ತಾ ಇರುತ್ತೆ. ಹೆಂಗೆ ಅದು ನಮ್ಗೆ ಮೇನ್ ಕನೆಕ್ಟ್ ಮಾಡೋದೇನು? AC ಇಂದ DC ಕನ್ವರ್ಟ್ ಮಾಡೋದು ಯಾವುದು? ಪವರ್ ಸಪ್ಲೈ. ಸಿ, ಇದೇ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಕನ್ವರ್ಷನ್ ಮಾಡೋದು, ಮತ್ತೆ ಅದನ್ನ ಸ್ಟೇಬಲ್ ಆಗಿ ಸಪ್ಲೈ ಮಾಡೋದಕ್ಕೆ ನಮಗೆ ಪವರ್ ಸಪ್ಲೈ ಅವಶ್ಯಕತೆ ಇದೆ. ಪವರ್ ಸಪ್ಲೈ ಇಲ್ಲ ಅಂದ್ರೆ ನಾವು ಲ್ಯಾಬ್ ಎಕ್ಸ್ಪೆರಿಮೆಂಟ್ಗಳು ಮಾಡೋದಕ್ಕಾಗಲ್ಲ, ಮತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವರ್ಕೇ ಆಗೋದಿಲ್ಲ. ಎ ಪವರ್ ಸಪ್ಲೈ ಇಸ್ ಅನ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ದಟ್ ಸಪ್ಲೈಸ್ ದ ಎಲೆಕ್ಟ್ರಿಕ್ ಪವರ್ ಟು ಅನ್ ಎಲೆಕ್ಟ್ರಿಕ್ ಲೋಡ್. ಯಾವುದೇ ಒಂದು ಎಲೆಕ್ಟ್ರಿಕ್ ಲೋಡ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ, ಅಥವಾ ಯಾವುದೋ ಸಿಸ್ಟಮ್ ಅಂತ ಕರಿತೀವಿ, ಅದಕ್ಕೆ ಪವರ್ ಸಪ್ಲೈ ಮಾಡೋದು ಕೆಲಸ, ಎಲೆಕ್ಟ್ರಿಕ್ ಪವರ್ ಕೊಡೋದು ಯಾವುದು? ಪವರ್ ಸಪ್ಲೈ ಆಗುತ್ತೆ. ದ ಪ್ರೈಮರಿ ಫಂಕ್ಷನ್ ಆಫ್ ದ ಪವರ್ ಸಪ್ಲೈ ಇಸ್ ಟು ಕನ್ವರ್ಟ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ಒನ್ ಸೋರ್ಸ್ ಟು ದ ಅನದರ್ ಸೋರ್ಸ್. ಒಂದು ಸೋರ್ಸಿಂದ ಇನ್ನೊಂದು ಸೋರ್ಸ್ ಕನ್ವರ್ಟ್ ಮಾಡೋದು. ಅದು AC ಆಗಿರ್ಬೋದು, DC ಆಗಿರ್ಬೋದು. ಕರೆಂಟ್ ಕನ್ವರ್ಟ್ ಮಾಡೋದು ಅಥವಾ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡೋದು ಟು ಪವರ್ ಲೋಡ್. ಸಿ, ಇದನ್ನ ನಾವು ಪವರ್ ಸಪ್ಲೈ ಅಂತ ಕರಿತೀವಿ. ಬರೀ AC ಇಂದ DC ಕನ್ವರ್ಟ್ ಮಾಡೋದೇ ಅಷ್ಟೇ ಅಲ್ಲ. ಸಿ, ಈವನ್ ಅದು ಡಿಫ್ರೆಂಟ್ ಕರೆಂಟ್ ರೇಂಜಲ್ಲೂ ಕನ್ವರ್ಟ್ ಮಾಡುತ್ತೆ, ಡಿಫ್ರೆಂಟ್ ವೋಲ್ಟೇಜ್ ರೇಂಜಲ್ಲಿ ಕನ್ವರ್ಟ್ ಮಾಡುತ್ತೆ, ಡಿಫ್ರೆಂಟ್ ಫ್ರೀಕ್ವೆನ್ಸಿಯಲ್ಲೂ ಕನ್ವರ್ಟ್ ಮಾಡಿಕೊಡುತ್ತೆ. ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಂತ ತಗೊಂಡಾಗ ಶಾರ್ಟ್ ಫಾರ್ಮ್ ಅಲ್ಲಿ RPS ಅಂತ ಕರಿತೀವಿ. ನಾವು ಲ್ಯಾಬಲ್ಲಿ ಯೂಸ್ ಮಾಡೋದು RPS, ರೆಗ್ಯುಲೇಟೆಡ್ ಪವರ್ ಸಪ್ಲೈ. ಸಿ, ವೈ ದೇ ಕಾಲ್ ದಟ್ ಇಸ್ ರೆಗ್ಯುಲೇಟೆಡ್? ಯಾಕೆ ರೆಗ್ಯುಲೇಟೆಡ್ ಅಂತ ಕರಿತೀವಿ ಅಂದರೆ ಟು ಸಪ್ಲೈ ದ ಸ್ಟೇಬಲ್ ವೋಲ್ಟೇಜ್. ಅದು ಸ್ಟೇಬಲ್ ವೋಲ್ಟೇಜ್ನ ಕೊಡುತ್ತೆ. ಆರ್ ಲೆಸ್ ಆಫ್ ಕರೆಕ್ಟ್ ಟು ದ ಸರ್ಕ್ಯೂಟ್ ಆರ್ ಟು ದ ಡಿವೈಸ್ ದಟ್ ಮಸ್ಟ್ ಬಿ ಆಪರೇಟೆಡ್ ವಿತ್ ಇನ್ ಅ ಸರ್ಟೈನ್ ಪವರ್ ಸಿಸ್ಟಮ್. ಸರ್ಟೈನ್ ಪವರ್ ಸಿಸ್ಟಮ್ ಲಿಮಿಟಲ್ಲಿ ಆಪರೇಟ್ ಮಾಡ್ತಾ ಇದ್ದಾಗ ಅದು ಸ್ಟೇಬಲ್ ಸಪ್ಲೈನ ಕೊಡುತ್ತೆ. ಇಟ್ಸ್ ಲೈಕ್ ಅ ಸ್ಟೇಬಿಲೈಸರ್ ಥರ ಔಟ್ ಮಾಡುತ್ತೆ, ಆಕ್ಟ್ ಆಗುತ್ತೆ. ದ ಔಟ್ಪುಟ್ ಫ್ರಮ್ ದ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಮೇ ಬಿ ಆಲ್ಟರ್ನೇಟಿವ್ ಕರೆಂಟ್ ಆರ್ ಟು ಯೂನಿ ಡೈರೆಕ್ಷನ್. ದಟ್ ಇಸ್ AC ಆಗಿರ್ಬೋದು ಅಥವಾ DC ಆಗಿರ್ಬೋದು. ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಅಪ್ಲಿಕೇಶನ್, ಬಟ್ ನಿಯರ್ಲಿ ಆಲ್ವೇಸ್ ಇಟ್ಸ್ ಅ DC. ಮೋಸ್ಟ್ ಆಫ್ ದ ಟೈಮ್ 90% ಇದು DC ಆಗಿರುತ್ತೆ, ಡೈರೆಕ್ಟ್ ಕರೆಂಟ್ ಆಗಿರುತ್ತೆ. ನಮ್ಮ ಲ್ಯಾಬಲ್ಲಿ ಇರೋ ಎಲ್ಲ ಅವೈಲಬಲ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಎಲ್ಲ DC ಆಗಿರುತ್ತೆ. ಸೊ ಇದು ಪವರ್ ಸಪ್ಲೈ ಆಗುತ್ತೆ. ದೆನ್ ಕಮಿಂಗ್ ಟು ಲ್ಯಾಬ್ರೇಟರಿ ಪವರ್ ಸಪ್ಲೈ ಅಲ್ಲಿ ಏನಾಗುತ್ತೆ, ಅದರಲ್ಲಿ ಎಕ್ಸ್ಟ್ರಾ 2 ಅಡ್ವಾಂಟೇಜ್ ಇರುತ್ತೆ. ಅದರ ಅಡ್ವಾಂಟೇಜ್ ಏನು ಅಂತಂದರೆ, ನಮ್ಮ ಪವರ್ ಸಪ್ಲೈಯಲ್ಲಿ ಏನು ಔಟ್ಪುಟ್ ಕೊಡ್ತಾ ಇದೆ ವೋಲ್ಟೇಜು, ಆ ವೋಲ್ಟೇಜ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡುತ್ತೆ ಆನ್ ದ ಡಿಸ್ಪ್ಲೇ ಸೆಕ್ಷನ್. ಆ್ಯಂಡ್ ಏನು ಕರೆಂಟ್ ಸೆಟ್ ಮಾಡಿದೀವಿ ಆ ಕರೆಂಟನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಅಂದರೆ
lab power supply as a two display section, one displays the voltage and one displays the current. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ನಾವು ಎಷ್ಟು ವೋಲ್ಟೇಜ್ ನಾವು ಸರ್ಕ್ಯೂಟ್ ಕೊಡ್ತಾ ಇದೀವಿ ಅನ್ನೋದು ಈ ಡಿಸ್ಪ್ಲೇ ಇಂದ ನಾವು ತಿಳ್ಕೊಬಹುದು. ದಿಸ್ ಇಸ್ ನೀಡೆಡ್. ನಮ್ಗೆ ಯಾಕೆ ಇದು ಬೇಕು ಅಂತಂದ್ರೆ, ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಉದ್ದೇಶ ಏನೋ ಆ ಸರ್ಕ್ಯೂಟು ಅಥವಾ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡುವಂತ ಡಿವೈಸ್ಗಳು ಬಿಹೇವಿಯರ್ ಯಾವ ತರ ಆಕ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ, ನಮ್ಗೆ ಒಂದು ನೋನ್ ಪ್ಯಾರಾಮೀಟರ್ ಇದ್ರೆ, ವಿ ಅನ್ನೋದು ವೋಲ್ಟೇಜ್ ಅನ್ನೋದು ನೋನ್ ಪ್ಯಾರಾಮೀಟರ್ ಆಗಿದೆ, ಅದರ್ ಅನ್ನೋನ್ ಪ್ಯಾರಾಮೀಟರ್ ವಿ ಕ್ಯಾನ್ ಈಸಿಲಿ ಸ್ಟಡಿ. ಅದನ್ನೇ ಬಿಹೇವಿಯರ್ ಸ್ಟಡಿ ಆಫ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ವಿತ್ ನೋನ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲ್ಯಾಬೊರೇಟರಿ. ಲ್ಯಾಬೊರೇಟರಿ ಮಾಡೋದು ಕೆಲಸನೇ ಅದು. ನಾವು ಯಾವಾಗಲೂ ಗ್ರಾಫ್ ಡ್ರಾ ಮಾಡ್ತೀವಿ, ಗ್ರಾಫ್ ಏನ್ ಮಾಡ್ತೀವಿ, ವಿ ವರ್ಸಸ್ ಐ ಮಾಡ್ತೀವಿ. ಬಟ್ ಇಲ್ಲಿ ಕ್ವಶನ್ ಮಾರ್ಕ್, ವಿ ನ ಯಾಕೆ ಎಕ್ಸ್ ಆಕ್ಸಿಸ್ ಅಲ್ಲೇ ತಗೋತೀವಿ? ವೈನ ನಾನು ಐನೇ ತಗೊಂಬೋದಾಯ್ತಲ್ಲ. ಯಾಕೆ ವಿ ನೇ ತಗೊಂಡಿದೀವಿ? ಯಾಕಂತಂದ್ರೆ ನಮ್ಮ ಟ್ಯಾಬ್ಲರ್ ಕಾಲಮ್ ಅಲ್ಲಿ ವಿ ನಮ್ಗೆ ಗೊತ್ತಿದೆ, ನಾವು ಅಪ್ಲೈ ಮಾಡ್ತಾ ಇರೋದು 1 ವೋಲ್ಟ್, 2 ವೋಲ್ಟ್, 3 ವೋಲ್ಟ್, ನಮ್ಗೆ ನೋನ್ ವ್ಯಾಲ್ಯೂ ಅಪ್ಲೈ ಮಾಡ್ತಾ ಇದೀವಿ. ಇಲ್ಲಿ ಅನ್ನೋನ್ ಯಾವುದು? ಐ. ನಮ್ಗೆ ನೋನ್ ವ್ಯಾಲ್ಯೂ ಅಪ್ಲೈ ಮಾಡಿದಾಗ ಅನ್ನೋನ್ ನನ್ಗೆ ಏನ್ ಬರುತ್ತೆ ಅದನ್ನ ರೆಕಾರ್ಡ್ ಮಾಡ್ಕೋತೀನಿ. ಹಾಗಾಗಿ ಗ್ರಾಫ್ ಡ್ರಾ ಮಾಡ್ಬೇಕಾದಾಗ ಎಕ್ಸ್ ಆಕ್ಸಿಸ್ ಅಲ್ಲಿ ನೋನ್ ವ್ಯಾಲ್ಯೂ ಆಗಿರುತ್ತೆ, ವೈ ಆಕ್ಸಿಸ್ ಏನಾಗಿರುತ್ತೆ ಅನ್ನೋನ್ ವ್ಯಾಲ್ಯೂ ಆಗಿರುತ್ತೆ. ಇಟ್ ಕೆನಾಟ್ ಬಿ ರಿವರ್ಸ್, ಅದು ರಿವರ್ಸ್ ಆಗಿರೋದಿಲ್ಲ. ಹಾಗಾಗಿ ಇದು ನಮ್ಗೆ ಬೇಕಾಗಿರುತ್ತೆ. ನೋನ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಮ್ಗೆ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಬೇಕು. ಇನ್ ಲ್ಯಾಬೊರೇಟರಿ ಫಾರ್ ಸ್ಟಡಿಂಗ್ ದ ಬಿಹೇವಿಯರ್ ಆಫ್ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅಂಡ್ ದ ವೋಲ್ಟೇಜ್ ಅಂಡ್ ಕರೆಂಟ್. ವೋಲ್ಟೇಜ್ ಸ್ಟಡಿ ಮಾಡಬೇಕಾಗುತ್ತೆ, ಕರೆಂಟ್ ಸ್ಟಡಿ ಮಾಡಬೇಕಾಗುತ್ತೆ. ಒನ್ ಶುಡ್ ಅಪ್ಲೈ ದ ನೋನ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಥವಾ ಕರೆಂಟ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ ಟು ಸ್ಟಡಿ ದ ಬಿಹೇವಿಯರ್ ಆಫ್ ದ ಡಿವೈಸ್ ಆರ್ ದ ಸಿಸ್ಟಮ್. The known value of voltage or the current can be displayed on the power supply display section. ನಮ್ಗೆ ಎಲ್ಲಿ ಸಿಗುತ್ತೆ ಅದು? ಪವರ್ ಸಪ್ಲೈ ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಇನ್ ಲ್ಯಾಬೊರೇಟರಿ ಒನ್ ನೀಡ್ ಟು ಕಂಟ್ರೋಲ್ ದ ಕರೆಂಟ್ ಆರ್ ದ ವೋಲ್ಟೇಜ್ ಲೆವೆಲ್. ನೋನ್ ವ್ಯಾಲ್ಯೂ ಇದ್ರೆ ಸಾಲಲ್ಲ, ಅಂಡ್ ವಿ ಶುಡ್ ನೋ ಹೌ ಟು ಕಂಟ್ರೋಲ್ ದ ವೋಲ್ಟೇಜ್ ಅಂಡ್ ಕರೆಂಟ್ ಲೆವೆಲ್. ಅಂದ್ರೆ ವಿ ಶುಡ್ ನೋ ಫ್ರಮ್ 0 to 30 ವೋಲ್ಟೇಜ್ ನಾವು ಕಂಟ್ರೋಲ್ಡ್ ವೋಲ್ಟೇಜ್ ಅಪ್ಲೈ ಮಾಡಬೇಕಾಗುತ್ತೆ. ಅಂದ್ರೆ ಸ್ಟೆಪ್ ವೈಸ್ ಅಲ್ಲಿ 1 ವೋಲ್ಟ್, 2 ವೋಲ್ಟ್, 3 ವೋಲ್ಟ್ ಈ ತರ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೇಕಾಗತ್ತೆ. In each experiment which can be achieved by using the variable regulated power supply. ಅದು ಹೇಗಾಗುತ್ತೆ ಅಂದ್ರೆ ವೇರಿಯಬಲ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇದೆ, ರೇಂಜ್ ಇರುತ್ತೆ, 0 to 30 ವೋಲ್ಟ್ ಇದೆ, ಕೆಲವೊಂದು 0 to 300 ವೋಲ್ಟೇಜ್ ವರೆಗೂ ಬರುತ್ತದು. ಟು ಡೂ ಇಂಡಸ್ಟ್ರಿಯಲ್ ಎಕ್ಸ್ಪೆರಿಮೆಂಟ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ನಾವು. ಲೈಕ್ ಟು ಟ್ರಿಗರ್ SCR, ಡ್ಯಾಕ್ ಟ್ರ್ಯಾಕ್ ನ ಟ್ರಿಗರ್ ಮಾಡೋದಕ್ಕೆ ನಮ್ಗೆ ಹೈ ವೋಲ್ಟೇಜ್ ಬೇಕಾಗುತ್ತೆ, ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ವೇರಿಯಬಲ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಲ್ಲಿ ನಮಗೆ ವೇರಿಯಬಲ್ ರೇಂಜಸ್ ನಾವು ಅಡ್ಜಸ್ಟ್ ಮಾಡಬಹುದು, ಅದನ್ನ ಕಂಟ್ರೋಲ್ ಮಾಡಬಹುದು. ದ ಲ್ಯಾಬ್ ಪವರ್ ಸಪ್ಲೈ ಗಿವ್ಸ್ ಅನ್ ಅಡ್ಜಸ್ಟಬಲ್ ಸ್ಟೆಬಿಲೈಸ್ DC ಕರೆಂಟ್. ನಮಗೆ ಇಲ್ಲಿ ಡೈರೆಕ್ಟ್ ಕರೆಂಟ್ ಸಿಗುತ್ತೆ. ಔಟ್ಪುಟ್ ರೇಂಜಸ್ ಫ್ರಮ್ ದ 0 to 30 ವೋಲ್ಟೇಜ್. ದ ಲ್ಯಾಬ್ ಪವರ್ ಸಪ್ಲೈ ಇಂಡಿಕೇಟ್ಸ್ ಅಡ್ಜಸ್ಟಬಲ್ ಕರೆಂಟ್ ಲಿಮಿಟರ್. ಇದು ಅಡ್ಜಸ್ಟಬಲ್ ಕರೆಂಟ್ ಲಿಮಿಟರ್ ಆಗುತ್ತೆ, ವಿಚ್ ಲಿಮಿಟ್ಸ್ ದ ಔಟ್ಪುಟ್ ಕರೆಂಟ್ ಟು ಸೆಟ್ ದ ಮ್ಯಾಕ್ಸಿಮಮ್. ನಮ್ಗೆ ಔಟ್ಪುಟ್ ಕರೆಂಟ್ ನ ಸೆಟ್ ಮಾಡಬಹುದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಟು ಸ್ಟಡಿ ದ ಬಿಹೇವಿಯರ್ ಅಂತಲ್ಲ, ಟು ಟೆಸ್ಟ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಲ್ಸೋ. ನಾವು ಡಿಸೈನ್ ಮಾಡೋ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕರೆಕ್ಟ್ ಆಗಿ ಆಪರೇಟ್ ಆಗುತ್ತಾ ಇಲ್ವೋ, ವಿತ್ ಪ್ರಾಪರ್ ವೋಲ್ಟೇಜ್ 5 ವೋಲ್ಟ್ ಅಲ್ಲಿ ಆಪರೇಟ್ ಆಗುತ್ತೆ ಅನ್ನೋದು ಟೆಸ್ಟ್ ಮಾಡಬೇಕಾಗುತ್ತೆ. ಅಥವಾ ಒಂದು ಸ್ವಲ್ಪ ಕಡಿಮೆ ಆದ್ರೆ, ಅಂದ್ರೆ 3 ವೋಲ್ಟೇಜ್ ಆದ್ರೆ ಯಾವ ತರ ಬಿಹೇವ್ ಆಗುತ್ತೆ, ಅಂಡ್ 6 ವೋಲ್ಟೇಜ್ ಆದ್ರೆ, ಇದನ್ನೆಲ್ಲ ಟೆಸ್ಟ್ ಮಾಡಬೇಕು ಅಂದಾಗ ನಮಗೆ ಡಿಫ್ರೆಂಟ್ ವೇರಿಯಬಲ್ ಪವರ್ ಸಪ್ಲೈ ಬೇಕಾಗುತ್ತೆ. ಅದು ನಮ್ಮ ಲ್ಯಾಬ್ ಅಲ್ಲಿ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ವಿತೌಟ್ ದಿಸ್ ವಿ ಕೆನಾಟ್ ಡೂ ಎನಿ ಎಕ್ಸ್ಪೆರಿಮೆಂಟ್. ಯಾವುದೇ ಎಕ್ಸ್ಪೆರಿಮೆಂಟ್ ಅನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಪವರ್ ಸಪ್ಲೈ ಯೂಸೇಜ್ ಮಾಡೋದು ಬೇಕಾಗುತ್ತೆ. ಸೊ ಇದು ಒಂದು 1 ಚಾನಲ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು DC ರೆಗ್ಯುಲೇಟೆಡ್ ಪವರ್ ಸಪ್ಲೈ ಅಂತ ಕೊಡ್ತಾ ಇದೀವಿ. ಇದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ವೋಲ್ಟೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯು ಕ್ಯಾನ್ ಸೇ ವೋಲ್ಟೇಜ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾರೆ ನಾಬ್. ಇಲ್ಲಿ 2 ನಾಬ್ ಇದೆ, ಒಂದು ಫೈನ್ ನಾಬ್ ಅಂಡ್ ದಿಸ್ ಅ ಕೋರ್ಸ್. ಅಂಡ್ ದಿಸ್ ಅಬೌಟ್ ಕರೆಂಟ್ ಲಿಮಿಟಿಂಗ್ ಕೊಡ್ತೀವಿ. ಇಲ್ಲಿ ನಮ್ಗೆ ಔಟ್ಪುಟ್ ಬರುತ್ತೆ, ಇದನ್ನ ನಾವು ಸರ್ಕ್ಯೂಟ್ ಯೂಸ್ ಮಾಡ್ತೀವಿ. ಒಂದು ಪಾಸಿಟಿವ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್. ರೆಡ್ ಕಲರ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ವೈಟ್ ಕಲರ್ ನೆಗೆಟಿವ್ ಆಗಿರುತ್ತೆ. ಇದು ಮೇನ್ ಆನ್ ಮಾಡೋದಕ್ಕೆ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ನೋನ್ ವ್ಯಾಲ್ಯೂ ಸಿಗುತ್ತೆ ಅದು. ಸೊ ಇದು ಕಂಟ್ರೋಲಿಂಗ್ ದ ಕರೆಂಟ್ ಅಂಡ್ ವೋಲ್ಟೇಜ್. ವಿತ್ ದಿಸ್ ಫೈನ್ ನಾಬ್ ವಿ ಕ್ಯಾನ್ ಏಬಲ್ ಟು ಕಂಟ್ರೋಲ್ ದ ವೋಲ್ಟೇಜ್ ಅಂಡ್ ಕರೆಂಟ್. ಅಂಡ್ ಮ್ಯಾನ್ಯುವಲ್ ಫಂಕ್ಷನ್, ಇದನ್ನ ಮ್ಯಾನ್ಯುವಲಿ ನಾವು ಟ್ಯೂನ್ ಮಾಡೋದ್ರಿಂದ ಅದು ಮ್ಯಾನ್ಯುವಲ್ ಫಂಕ್ಷನ್ ಆಗಿರುತ್ತೆ. ಅಂಡ್ ರೀಡಿಂಗ್ ದ ಕರೆಂಟ್ ಸೆಟ್ಟಿಂಗ್ ನ ರೀಡ್ ಮಾಡಬಹುದು. ಸ್ವಿಚಬಲ್ ಔಟ್ಪುಟ್ ಅಂದ್ರೆ ಕೆಲವುದ್ರಲ್ಲಿ ಡ್ಯುಯಲ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ ಇರುತ್ತೆ, ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅಂದ್ರೆ ವಿ ಕ್ಯಾನ್ ಹ್ಯಾವ್ 2 ಪವರ್ ಸಪ್ಲೈ ಅಂಡ್ ನಂಬರ್ ಆಫ್ ಚಾನಲ್ಸ್. ಇದು ನಾವು ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತ ಪವರ್ ಸಪ್ಲೈಸ್. ನಮಗೆ ವೋಲ್ಟೇಜ್ ಯಾವ ತರ ಸೆಟ್ ಮಾಡಬೇಕು, ಮತ್ತೆ ಯಾವ ತರ ರೀಡಿಂಗ್ ಮಾಡಬೇಕು, ಮತ್ತೆ ಇದನ್ನ ಹೇಗೆ ಟೆಸ್ಟ್ ಮಾಡಬೇಕು ಅಂತಂದ್ರೆ ವಿ ಶುಡ್ ಕನೆಕ್ಟ್ ದ ವೋಲ್ಟ್ ಮೀಟರ್. ಇಲ್ಲಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿ ನಾವು ಚೇಂಜ್ ಮಾಡ್ತಾ ಇದ್ರೆ ಅದು ಇಲ್ಲಿ ಸೆಟ್ ಮಾಡಿರೋ ವೋಲ್ಟೇಜ್ ಅಷ್ಟೇ ಇಲ್ಲಿ ತೋರಿಸ್ತಾ ಇದ್ರೆ ಇಟ್ಸ್ ವರ್ಕಿಂಗ್ ಫೈನ್. ಸೊ ಇದನ್ನ ನಾವು ಟೆಸ್ಟ್ ಮಾಡಿಕೊಂಡು ನಾವು ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡಬೇಕಾಗುತ್ತೆ. ಇದು ಪವರ್ ಸಪ್ಲೈ ಆಗುತ್ತೆ. ದೆನ್ ಕಮಿಂಗ್ ಟು ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಅಂತ ತಗೊಳ್ತೀವಿ, ಅಥವಾ CRO ಅಂತಾನು ಕರೀತಾರೆ, ಕೆಲವರಲ್ಲಿ ಆಸಿಲೋಸ್ಕೋಪ್ ಅಂತಾನು ಕರಿತೀವಿ. ಏನು CRO ಅಂತಂದ್ರೆ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಜನರಲಿ ಯೂಸ್ ಟು ಇನ್ ದ ಲ್ಯಾಬೊರೇಟರಿ ಟು ಡಿಸ್ಪ್ಲೇ. ನಾವು ಡಿಸ್ಪ್ಲೇ ಮಾಡೋದಕ್ಕೆ, ಮೆಷರ್ ಮಾಡೋದಕ್ಕೆ, ಮತ್ತೆ ಅನಲೈಸ್ ಮಾಡೋದಕ್ಕೆ ವಿತ್
ವೇವ್ ಫಾರ್ಮ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಬರ್ತಾ ಇರೋ ಡಿಫ್ರೆಂಟ್ ವೇವ್ ಫಾರ್ಮ್ ನ ನಾವು ಸ್ಟಡಿ ಮಾಡಬೇಕು. ಅದ್ರ ಯಾವ ಶೇಪ್ ಅಲ್ಲಿ ಇದೆ ಅದನ್ನ ಮೆಷರ್ ಮಾಡಬೇಕಾಗುತ್ತೆ. ಮತ್ತೆ ಅದನ್ನ ಅನಲೈಸ್ ಮಾಡೋದಕ್ಕೆ ನಮಗೆ ಆಸಿಲೋಸ್ಕೋಪ್ ಬೇಕಾಗುತ್ತೆ, CRO ಅಂತ ಕರಿತೀವಿ. ದ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್ ಇಸ್ ಅ ವೆರಿ ಫಾಸ್ಟ್ XY ಪ್ಲಾಟರ್. ಇದು XY ಪ್ಲಾಟರ್ ಅಂತ ಕರಿತೀವಿ. XY ಪ್ಲಾಟರ್ ಅಂದ್ರೆ X ಡೈರೆಕ್ಷನ್ ಮತ್ತೆ ಇದು Y ಡೈರೆಕ್ಷನ್ ಅಲ್ಲೂ ಗ್ರಾಫ್ ಅಲ್ಲಿ ಈ ತರ ನಮಗೆ ಪ್ಲಾಟ್ ಆಗುತ್ತೆ ವೇವ್ ಫಾರ್ಮ್, ಅದಕ್ಕೆ ಅದನ್ನ XY ಪ್ಲಾಟರ್ ಅಂತ ಕರಿತೀವಿ. ದಟ್ ಕ್ಯಾನ್ ಡಿಸ್ಪ್ಲೇಸ್ ಆನ್ ಇನ್ಪುಟ್ ಸಿಗ್ನಲ್ ವರ್ಸಸ್ ದ ಟೈಮ್. ಇದು ವೋಲ್ಟೇಜ್ ಆಗಿರುತ್ತೆ ಅಂಡ್ X ಆಕ್ಸಿಸ್ ಏನಾಗಿರುತ್ತೆ, ಟೈಮ್ ಆಗಿರುತ್ತೆ. ದಟ್ ಇಸ್ ಅ ಇನ್ಪುಟ್ ಸಿಗ್ನಲ್ ವರ್ಸಸ್ ಟೈಮ್ or the another signal. In laboratory, CRO uses to verify the waveform of the voltage and current of the every element of the circuit. ಪ್ರತಿ ಎಲಿಮೆಂಟ್ ಅಲ್ಲಿ ಬೇರೆ ಬೇರೆ ನೋಡ್ ಇರುತ್ತೆ. ಆ ನೋಡ್ ಅಲ್ಲಿ ಇರುವಂತ ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ನಾವು ಮೆಷರ್ ಮಾಡಬೇಕು ಅಂದ್ರೆ CRO ಯೂಸ್ ಮಾಡ್ತೀವಿ. CRO ಯೂಸ್ಡ್ ಇನ್ ಲ್ಯಾಬೊರೇಟರಿ ಟು ಮೆಷರ್ ದ ಸ್ಟಡಿ ದ ವೇವ್ ಫಾರ್ಮ್. ಫಸ್ಟ್ ವೇವ್ ಫಾರ್ಮ್ ನ ಸ್ಟಡಿ ಮಾಡೋದಕ್ಕೆ ಯಾವ ಶೇಪ್ ಅಲ್ಲಿ ಬರ್ತಾ ಇದೆ, ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಅಂಡ್ ಟು ಮೆಷರ್ ದ ಎಲೆಕ್ಟ್ರಿಕ್ ಕ್ವಾಂಟಿಟೀಸ್, ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ ಕ್ವಾಂಟಿಟಿ ಅಂತ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತ ತಗೊಂಡಾಗ, AC ಅಂತ ತಗೊಂಡಾಗ, ದಿಸ್ ಅ AC ಸಿಗ್ನಲ್. ನಾವು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಗಿದೆ ಅದನ್ನ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಮೆಷರ್ ದ ಆಂಪ್ಲಿಟ್ಯೂಡ್ ಅಥವಾ ವೋಲ್ಟೇಜ್ ವಿ ಪೀಕ್ ಅಂತಾನು ಕರಿತೀವಿ. ಅಥವಾ ಒಂದು ವೋಲ್ಟೇಜ್ ವೇವ್ ಫಾರ್ಮ್ ತಗೊಂಡಾಗ ವಿ ಪೀಕ್ ಆಗಿರ್ಬೋದು, ವಿ ಪೀಕ್ ಟು ಪೀಕ್ ಆಗಿರ್ಬೋದು, ವೋಲ್ಟೇಜ್ ಏನು ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಾವು ಮೆಷರ್ ಮಾಡ್ಬೇಕಾಗುತ್ತೆ. ಅದೇ ತರ ಕರೆಂಟ್ ಮೆಷರ್ ಮಾಡ್ಬೇಕಾಗುತ್ತೆ. ಮೆಷರ್ ದ ಟೈಮ್ ಪೀರಿಯಡ್ ಅಂತಂದಾಗ ಎಷ್ಟು ಒಂದು ಟೈಮ್ ಸ್ಕೇಲ್ ಫ್ರಮ್ 1 0 ಟು ಅನದರ್ 0 ಅದನ್ನ ಮೆಷರ್ ಮಾಡೋದಕ್ಕೆ ಟೈಮ್ ಪೀರಿಯಡ್ ಆಗುತ್ತೆ. ಫ್ರೀಕ್ವೆನ್ಸಿನ ಮೆಷರ್ ಮಾಡೋದಕ್ಕೂ ಸಾಧ್ಯ ಇದೆ. ಫ್ರೀಕ್ವೆನ್ಸಿ ಈಕ್ವಲ್ ಟು 1/T, ದಟ್ ಇಸ್ ಅ ಟೈಮ್ ಪೀರಿಯಡ್ ಮೆಷರ್ ಮಾಡಿ ಅದನ್ನ 1/ಟೈಮ್ ಮಾಡಿದಾಗ ನಾವು ಫ್ರೀಕ್ವೆನ್ಸಿ ಸಿಗುತ್ತೆ. ಅಂಡ್ ಮೆಷರ್ ದ ಫೇಸ್ ಡಿಫರೆನ್ಸಸ್. ಇಲ್ಲಿ ಎರಡು ಸಿಗ್ನಲ್ ಇರುತ್ತೆ, ಒಂದು ಸಿಗ್ನಲ್ಗೂ ಮತ್ತೆ ಇನ್ನೊಂದು ಸಿಗ್ನಲ್ಗೂ ಎಷ್ಟು ಫೇಸ್ ಡಿಫರೆನ್ಸ್ ಇದೆ ಅಂತ ನಾವು ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದೆಲ್ಲ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಇದನ್ನ ನಾವು ಲ್ಯಾಬೊರೇಟರಿಯಲ್ಲಿ ಮಾಡ್ತೀವಿ ನಾವು. ಇದು CRO ನೋಡೋದಕ್ಕೆ. ಇದನ್ನ ನಾವು ಸ್ಕ್ರೀನರ್ ಅಂತ ಕರಿತೀವಿ. ಯು ಕ್ಯಾನ್ ಸೇ ಇಲ್ಲಿ ಗ್ರೀನ್ ಕಲರ್ ಕಾಣುತ್ತಲ್ಲ, ಇದು CRO. ಇಲ್ಲಿ ಇದು X ಆಕ್ಸಿಸ್ ಅಂತ ಕರಿತೀವಿ, ಇದು Y ಆಕ್ಸಿಸ್ ಅಂತ ಕರಿತೀವಿ. ಇದರಲ್ಲಿ ಸ್ಕೇಲ್ ಇದೆ. ಆಮೇಲೆ ಇಲ್ಲಿ ಆನ್ ಆಫ್ ಸ್ವಿಚಸ್ ಇದೆ. ದಿಸ್ ಇಸ್ ಆನ್ ಆಫ್ ಸ್ವಿಚ್ ಅಂತ ಕರಿತೀವಿ ನಾವು. ಅಂಡ್ ದಿಸ್ ಅಬೌಟ್ 2 ಚಾನಲ್, ಎರಡು ಚಾನಲ್ ನ ಸಪೋರ್ಟ್ ಮಾಡುತ್ತೆ. ಇದು ಚಾನಲ್ 1, ಯು ಕ್ಯಾನ್ ಸೇ ಇಯರ್ CH1 ಅಂತ ಕರಿತೀವಿ ನಾವು. ಇದು ಚಾನಲ್ 1 ಇನ್ಪುಟ್. CH1 ಅಂತಂದ್ರೆ ಚಾನಲ್ 1 ಇನ್ಪುಟ್ ನಾವು ಇಲ್ಲಿ ಕೊಡಬೇಕು. CH2 ಅಂತಂದ್ರೆ ಏನಾಗುತ್ತೆ, ಚಾನಲ್ 2 ಇನ್ಪುಟ್ ಕೊಡಬೇಕಾಗುತ್ತೆ. ಇದು ಚಾನಲ್ 1 ವೋಲ್ಟೇಜ್ ಕಂಟ್ರೋಲ್ ಮಾಡೋ ನಾಬ್ ಇರುತ್ತೆ, ಇದು ಚಾನಲ್ 2 ವೋಲ್ಟೇಜ್ ಕಂಟ್ರೋಲ್ ಮಾಡೋ ನಾಬ್. ಎರಡಕ್ಕೂ ಟೈಮ್ ಸ್ಕೇಲ್ ಕಂಟ್ರೋಲ್ ಮಾಡೋದು ಒಂದೇ ನಾಬ್ ಇರುತ್ತೆ. ಇದು ಟೈಮ್ ಡಿವಿಷನ್ ನಾಬ್ ಅಂತ ಕರಿತೀವಿ, ಇದು ವೋಲ್ಟೇಜ್ ಡಿವಿಷನ್ ನಾಬ್. ಓಕೆ. ಅಂಡ್ ದಿಸ್ ಅಬೌಟ್ ಇಂಟೆನ್ಸಿಟಿ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ವೇವ್ ಫಾರ್ಮ್ದು ಕಲರ್ ನ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂದ್ರೆ ನಾವು ಇಂಟೆನ್ಸಿಟಿ ನಾಬ್ ಯೂಸ್ ಮಾಡ್ತೀವಿ. ಫೋಕಸ್ ಅಂದಾಗ ಏನಿದೆ ವೇವ್ ಫಾರ್ಮ್ ಬರುತ್ತಲ್ಲ, ಅದು ಫೋಕಸ್. ಇಟ್ಸ್ ಲೈಕ್ ಟಿವಿಯಲ್ಲಿ ನಾವು ಪಿಕ್ಚರ್ ಸೆಟ್ಟಿಂಗ್ ಮಾಡ್ತೀವಲ್ಲ, ಕಲರ್ ಸೆಟ್ಟಿಂಗು ಮತ್ತೆ ಇಂಟೆನ್ಸಿಟಿ ಸೆಟ್ಟಿಂಗ್, ಲೈಕ್ ದಟ್. ಅದು ನೀವು ಇಂಟೆನ್ಸಿಟಿ ಮತ್ತೆ ಫೋಕಸ್ ನ ನೀವು ಮಾಡ್ಬೋದು. ಅಂಡ್ ಎಕ್ಸ್ಪೋಸಿಷನ್, ಇಲ್ಲಿ ಎಕ್ಸ್ಪೋಸಿಷನ್ ಅಂದ್ರೆ ಈ ಎಕ್ಸ್ಪೋಸಿಷನ್ ಅಲ್ಲಿ ವೇವ್ ಫಾರ್ಮ್ ಸೆಟ್ ಮಾಡೋದು. ಅಂದ್ರೆ ನೀವು ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬಹುದು ಅಥವಾ ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬಹುದು ವೇವ್ ಫಾರ್ಮ್ ನ, ಅದಕ್ಕೆ ಎಕ್ಸ್ಪೋಸಿಷನ್ ಅಂತ ಕರಿತೀವಿ. ದರ್ ಇಸ್ ಅ ವೈ ಪೊಸಿಷನ್ ಆಲ್ಸೋ. ವೈ ಪೊಸಿಷನ್ ಏನ್ ಮಾಡುತ್ತೆ, ಮೇಲ್ಗಡೆ ಕೆಳಗಡೆ ಮೂವ್ಮೆಂಟ್ ಮಾಡುತ್ತೆ. ವೇರ್ ಇಸ್ ದಿಸ್ ವೈ ಪೊಸಿಷನ್? see here you can see Y position for channel 1 ಗೆ Y position ಇದೆ, ಚಾನಲ್ 2 ಗೆ Y position ಬರುತ್ತೆ. ಬಟ್ X position is common to for both ಚಾನಲ್ 1 ಮತ್ತೆ ಚಾನಲ್ 2 ಗೆ ಎರಡು ಕಾಮನ್ ಆಗಿದೆ. ಇಲ್ಲಿ ನಾವು CRO ದಲ್ಲಿ ನೋಡುವಂತ ಇದು. ಅಂಡ್ ಮೋಡ್ ಸೆಲೆಕ್ಷನ್, ಇಲ್ಲಿ DC AC ಗ್ರೌಂಡ್ ಅಂತ ಇದೆ. ಇದನ್ನ ಮೇಲೆ ಕೆಳಗಡೆ ಮಾಡ್ತಾ ಇದೀವಿ ಅಂದ್ರೆ ನಾವು AC ಮೆಷರ್ ಮಾಡ್ತಾ ಇದ್ರೆ ಇದು AC ಅಲ್ಲಿ ಇರಬೇಕು. ಅದೇ DC ಮೆಷರ್ ಮಾಡ್ತಾ ಇದೀವಿ ಅಂದ್ರೆ DC ಅಲ್ಲಿ ಸೆಟ್ ಮಾಡಬೇಕು. ಅದರ್ವೈಸ್ ವಿ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಎನಿಥಿಂಗ್, ಅದು ಸಿಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಟೆಸ್ಟ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಎಕ್ಸ್ಟರ್ನಲ್ ಟೆಸ್ಟ್ ಸಿಗ್ನಲ್ ಜನರೇಟ್ ಆಗುತ್ತೆ. ಕೆಲವು ಕಡೆ ಕ್ಯಾಲಿಬ್ರೇಟೆಡ್ ಅಂತ ಕರಿತೀವಿ, +or-2 ವೋಲ್ಟ್ ಅಂತ ಇದೆ. ಅಂದ್ರೆ ನಾವು ಯು ಕ್ಯಾನ್ ಜನರೇಟ್ ಐದರ್ 2 ವೋಲ್ಟ್ ಸ್ಕ್ವೇರ್ ವೇವ್ ಜನರೇಟ್ ಮಾಡಬಹುದು. ಇದನ್ನ ನಾವು ಕ್ಯಾಲಿಬ್ರೇಟೆಡ್ ಔಟ್ಪುಟ್ ಅಂತ ಕರಿತೀವಿ ನಾವು. ಈ ಕ್ಯಾಲಿಬ್ರೇಟೆಡ್ ಔಟ್ಪುಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ CRO ಮತ್ತೆ ಪ್ರೋಬ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ನಾವು ಕ್ಯಾಲಿಬ್ರೇಟೆಡ್ ಚೆಕ್ ಮಾಡ್ತೀವಿ. ಯಾರೇ CRO ಯೂಸ್ ಮಾಡ್ಬೇಕು ಅಂದ್ರಾಗ ಫಸ್ಟ್ ಕ್ಯಾಲಿಬ್ರೇಟೆಡ್ ಔಟ್ಪುಟ್ ಅಲ್ಲಿ CRO ಪ್ರೋಬ್ ಇಟ್ಟು ಚೆಕ್ ಮಾಡ್ಕೊಂಡು ಅಲ್ಲಿ ಏನ್ ಮೆಷರ್ ಮಾಡಿರ್ತಾರೆ, ಇಲ್ಲಿ 0.2 ವೋಲ್ಟ್ ಇರಬಹುದು ಅಥವಾ 2 ವೋಲ್ಟ್ ಆಗಿರ್ಬೋದು, ಅದು ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆಯಾ ಅಂಡ್ ವೋಲ್ಟೇಜ್ ನ ಮೆಷರ್ ಮಾಡಿ ಅದನ್ನ ಚೆಕ್ ಮಾಡಬೇಕು. ಅವಾಗ ಕರೆಕ್ಟ್ ಆಗಿ ಬಂದ್ರೆ ನಾವು ಎಕ್ಸ್ಪೆರಿಮೆಂಟಲ್ ಮಾಡಿದಾಗ ನಮಗೆ ಬರೋ ರೀಡಿಂಗು ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಇದಿಷ್ಟು CRO ದಲ್ಲಿರೋ ನಾಬ್ಗಳು, ಇದನ್ನ ನಾವು ಯೂಸ್ ಮಾಡ್ತೀವಿ ನಾವು. ಅದ್ರ ಬಗ್ಗೆ ಒಂದೊಂದೇ ಡೀಟೇಲ್ ತಗೊಳ್ಳೋಣ. ಸ್ಕ್ರೀನರ್ ಅಂತ ತಗೋತೀವಿ. ಸ್ಕ್ರೀನರ್ ಅಲ್ಲಿ ಗ್ರಾಫ್ ಡಿಸ್ಪ್ಲೇ ಆಗುತ್ತೆ, ಅದು V/T ಗ್ರಾಫ್ ಅಂತ ಕರಿತೀವಿ, ಅಂದ್ರೆ ವೋಲ್ಟೇಜ್ ಬೈ T. ಯಾಕೆ ಅಂತಂದ್ರೆ Y ಆಕ್ಸಿಸ್ ವೋಲ್ಟೇಜ್ ಆಗಿರುತ್ತೆ, X ಆಕ್ಸಿಸ್ ಏನಾಗಿರುತ್ತೆ ಟೈಮ್ ಆಗಿರುತ್ತೆ, ಅದಕ್ಕೆ VT ಗ್ರಾಫ್ ಅಂತ ಕರಿತೀವಿ. ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ T ಆನ್ ಇರುತ್ತೆ, ವರ್ಟಿಕಲ್ ಆಕ್ಸಿಸ್ ನ ನಾವು ವೋಲ್ಟೇಜ್ ಆಗಿರುತ್ತೆ. ಆನ್ ಆಫ್ ಸ್ವಿಚಸ್, CRO ಆನ್ ಮತ್ತೆ ಆಫ್ ಮಾಡೋದಕ್ಕೆ ಯೂಸ್ ಮಾಡೋ ಸ್ವಿಚಸ್ ಪವರ್ ಸ್ವಿಚಸ್ ಅಂತ ಕರಿತೀವಿ. XY ಕಂಟ್ರೋಲರ್ ಅಂತಂದಾಗ ಇಲ್ಲಿದೆ ನೋಡ್ರಿ, ದಿಸ್ ಇಸ್ XY ಕಂಟ್ರೋಲರ್. XY ಕಂಟ್ರೋಲರ್ ನಾರ್ಮಲಿ ಔಟ್ಪುಟ್ ಪೊಸಿಷನ್ ಅಲ್ಲಿ ಇರುತ್ತೆ. ವೆನ್ XY ಬಟನ್ ಇಸ್ ಪ್ರೆಸ್ಡ್ ಇನ್ ಅಲ್ಲಿ ಪ್ರೆಸ್ ಮಾಡಿದಾಗ
ಓಕೆ ಸಿ ಅದೇನಾಗುತ್ತೆ, ದಿಸ್ ಆಸಿಲೇಟರ್ ಡಸ್ ನಾಟ್ ಡಿಸ್ಪ್ಲೇ ವಿ ಟಿ ಗ್ರಾಫ್ ಡಿಸ್ಪ್ಲೇ ಮಾಡಲ್ಲ, ಇಟ್ ಡಿಸ್ಪ್ಲೇಸ್ ವೋಲ್ಟೇಜ್ ಟು ವೋಲ್ಟೇಜ್ ಗ್ರಾಫ್. ಸಿ ಅಂದ್ರೆ ಎರಡು ವೋಲ್ಟೇಜ್ ಬರಬೇಕಾಗುತ್ತೆ, ಚಾನಲ್ 1 ಮತ್ತೆ ಚಾನಲ್ 2 ವೋಲ್ಟೇಜ್ ನ ತಗೊಂಡು ವಿ ಟು ಗ್ರಾಫ್ ನ ಡಿಸ್ಪ್ಲೇ ಮಾಡುತ್ತೆ. ಯಾವುದು XY ಪೊಸಿಷನ್ ಇನ್ ಔಟ್ಪುಟ್ ಇನ್ ಪೊಸಿಷನ್ ಅಲ್ಲಿ ಇದ್ರೆ ಔಟ್ಪುಟ್ ಪೊಸಿಷನ್ ಅಲ್ಲೇ ನಾವು ವರ್ಕ್ ಮಾಡ್ತೀವಿ. ಅಂಡ್ ಟಿವಿ ಸಪರೇಟರ್, ದರ್ ಇಸ್ ಒನ್ ಮೋರ್ ಬಟನ್ ಕಾಲ್ಡ್ ಟಿವಿ ಸಪರೇಟರ್ ಅಂತ ನಾವು ನೋಡಬಹುದು. ಸಿ ದಿಸ್ ಇಸ್ ಅ ಟಿವಿ ಸಪರೇಟರ್, ಆಫ್, ಟಿವಿ ಎಚ್, ಟಿವಿ ವಿ ಅಂತ ಕರಿತೀವಿ. ಸಿ ವೈ ವಿ ಆರ್ ಯೂಸಿಂಗ್ ದಿಸ್ ಅಂತಂದಾಗ, ಸಿ ದಿಸ್ ಇಸ್ ಯೂಸ್ ಟು ಗಿವ್ ದಿಸ್ ವೇವ್ ಫಾರ್ಮ್ ಟು ಟೆಲಿವಿಷನ್. ನಾವು ಇದನ್ನ ಇದೇ ವೇವ್ ಫಾರ್ಮ್ ನ ಟೆಲಿವಿಷನ್ ಕೊಟ್ಟು ಟೆಲಿವಿಷನ್ ಡಿಸ್ಪ್ಲೇ ಮಾಡಿ ಅನಲೈಸ್ ಮಾಡಬಹುದು. ಅದಕ್ಕೆ ಟಿವಿ ಸಪರೇಟರ್ ಇದೆ. ಆಸಿಲೋಸ್ಕೋಪ್ ಆರ್ ಆಫ್ಟನ್ ಯೂಸ್ ಟು ಇನ್ವೆಸ್ಟಿಗೇಟ್ ದ ವೇವ್ ಫಾರ್ಮ್ ಇನ್ಸೈಡ್ ದ ಟೆಲಿವಿಷನಲ್ ಸಿಸ್ಟಮ್ ಅಲ್ಲಿ ಆಸಿಲೋಸ್ಕೋಪ್ ಯೂಸ್ ಮಾಡಿಕೊಂಡು ನಾವು ವೇವ್ ಫಾರ್ಮ್ ನ ಡಿಸ್ಪ್ಲೇ ಮಾಡಬೇಕು ಅಂದಾಗ ಟಿವಿ ಸಪರೇಟರ್ ಯೂಸ್ ಮಾಡ್ತೀವಿ. ದಿಸ್ ಕಂಟ್ರೋಲ್ಸ್ ಅಲೌಸ್ ದ ಡಿಸ್ಪ್ಲೇ ಟು ಸಿಂಕ್ರನೈಸ್ ವಿತ್ ದ ಟೆಲಿವಿಷನ್ ಸಿಸ್ಟಮ್. ಇದು ಸಿಂಕ್ರನೈಸ್ ಮಾಡುತ್ತೆ ದಟ್ ಸಿಗ್ನಲ್ಸ್ ಫ್ರಮ್ ದ ಡಿಫರೆಂಟ್ ಪಾಯಿಂಟ್ ಟು ಬಿ ಕಂಪೇರ್ಡ್. ಡಿಫರೆಂಟ್ ಪಾಯಿಂಟ್ ಅಲ್ಲಿ ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ಟಿವಿ ಸಪರೇಟರ್. ಸಿ ವಿ ಕ್ಯಾನ್ ಸೇ ದಟ್ ಇಸ್ ಅ ಸ್ಕ್ರೀನರ್ ಅಲ್ಲಿ ಸಬ್ ಯೂನಿಟ್ಸ್ಗಳು ಇರುತ್ತೆ. ಇದನ್ನ ಯಾಕಂದ್ರೆ ಮೆಷರ್ಮೆಂಟ್ ಮಾಡೋದಕ್ಕೆ ಇದು 0.2, 0.4, 0.6, 0.8 ಅಂಡ್ 1 ಆಗುತ್ತೆ, ಲೈಕ್ 2. ಸಿ ಈ ತರ ನಮಗೆ ಡಿವಿಷನ್ಸ್ಗಳಿದೆ. ಒಂದು ಯೂನಿಟ್ ಅಲ್ಲಿ ಒಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ಅಂತ ತಗೊಂಡಾಗ ಎಕ್ಸ್ ಆಕ್ಸಿಸ್ ಅಲ್ಲೂ 5 ಡಿವಿಷನ್ ಇದೆ, ವೈ ಆಕ್ಸಿಸ್ ಅಲ್ಲೂ 5 ಡಿವಿಷನ್ ಇದೆ. ಈಚ್ ಡಿವಿಷನ್ ರೆಪ್ರೆಸೆಂಟ್ 0.2 ವೋಲ್ಟೇಜ್ ಬರುತ್ತೆ. ವೋಲ್ಟೇಜ್ ಅಂತ ಹೇಳಲ್ಲ, 0.2 ಸ್ಕೇಲ್ ಇರುತ್ತೆ. ಇದನ್ನ ನಾವು ವೋಲ್ಟೇಜ್ ಅಥವಾ ಟೈಮ್ ಸ್ಕೇಲ್ಗೆ ಮಲ್ಟಿಪ್ಲೈ ಮಾಡಿದಾಗ ಅದ್ರದ್ದು ರೆಸ್ಪೆಕ್ಟಿವ್ ರೀಡಿಂಗ್ ನಮಗೆ ಸಿಗುತ್ತೆ. ಅಂಡ್ ದಿಸ್ ಅಬೌಟ್ ಪವರ್ ಆನ್ ಸ್ವಿಚ್, ಟಿವಿ ಸಪರೇಟರ್, XY ಬಟನ್ ಅಂತ ಕರಿತೀವಿ ನಾವು, ಟೈಮ್ ಡಿವಿಷನ್ ಅಂತ ಕರಿತೀವಿ. ಚಾನಲ್ 1, ಚಾನಲ್ 2 ಎರಡಕ್ಕೂ ಒಂದೇ ಟೈಮ್ ಡಿವಿಷನ್ ಆಗಿರುತ್ತೆ. ನಾವು ಇದ್ರ ನಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ವಿ ಕ್ಯಾನ್ ಸೆಟ್ ಟು ಮಿಲಿ ಸೆಕೆಂಡ್, ಸೆಕೆಂಡ್ಸ್, ಮೈಕ್ರೋ ಸೆಕೆಂಡ್. ದಿಸ್ ಆರ್ ಆಲ್ ದ ರೇಂಜ್. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ದಟ್ ಇಸ್ ಸೆಕೆಂಡ್ ಆಗಿರುತ್ತೆ. ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ ಮೈಕ್ರೋ ಸೆಕೆಂಡ್. ವಿ ಕ್ಯಾನ್ ಕ್ಯಾಲಿಬ್ರೇಟೆಡ್ ಅವರ್ ಟೈಮ್ ಡಿವಿಷನ್. ದರ್ ಇಸ್ ಇಂಟೆನ್ಸಿಟಿ ಫೋಕಸ್. ಇದ್ರ ಬಗ್ಗೆ ನಾನು ಹೇಳಿದೆ, CRO ಮೇಲೆ ಡಿಸ್ಪ್ಲೇ ಆಗ್ತಾರೋ ವೇವ್ ಫಾರ್ಮ್ ಇಂಟೆನ್ಸಿಟಿ ಮತ್ತೆ ಫೋಕಸ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವೈ ಪೊಸಿಷನ್ 1, ವೈ ಪೊಸಿಷನ್ 2 ಇರುತ್ತೆ. ಎರಡು ಡಿಫ್ರೆಂಟ್ ಆಗಿರುತ್ತೆ. ಎಕ್ಸ್ ಪೊಸಿಷನ್ ಸಿ ಏನಕ್ಕೆ ಅಂದ್ರೆ ಇದು ಶಿಫ್ಟ್ ಮಾಡೋದಕ್ಕೆ. ಸಿ ನನಗೆ ಮೇಲ್ಗಡೆ ಮೂವ್ ಮಾಡಬೇಕು ಅಂದ್ರೆ ವೈ ಪೊಸಿಷನ್ ಮೇಲ್ಗಡೆ ಇದು ಮಾಡ್ತೀವಿ, ಅಥವಾ ವೈ ಪೊಸಿಷನ್ ಕೆಳಗಡೆ ಬೇಕು ಅಂದ್ರೆ ಈ ಕಡೆ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಎಕ್ಸ್ಪೋಸಿಷನ್ ಅಂತಂದ್ರೆ ನನಗೆ ವೇವ್ ಫಾರ್ಮ್ ಅಟ್ ದ ಬಿಗಿನಿಂಗ್ ಅಂತ ಬರ್ಬೇಕಾ ಅಥವಾ ನನಗೆ ಎಂಡ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕಾ. ಸಿ ಇದನ್ನ ಸೆಟ್ ಮಾಡೋದಕ್ಕೆ ಎಕ್ಸ್ಪೋಸಿಷನ್ ಅಂತ ಕರಿತೀವಿ. ಟು ಸೆಟ್ ದ ಹಾರಿಜಾಂಟಲ್ ಪೊಸಿಷನ್, ಟು ಸೆಟ್ ದ ವರ್ಟಿಕಲ್ ಪೊಸಿಷನ್, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಅಂಡ್ ದೇರ್ ಆರ್ 2 ಚಾನಲ್ 1, ಚಾನಲ್ 2 ಎರಡು ಚಾನಲ್ ಇದೆ. ಚಾನಲ್ ಸೆಲೆಕ್ಟರ್ ಇದೆ. ಚಾನಲ್ ಸಿಗ್ನಲ್ಸ್ ಆರ್ ಕನೆಕ್ಟೆಡ್ ಟು ದ BNC ಇದಾಗುತ್ತೆ. ಇದು BNC ಕೇಬಲ್ ಅಂತ ಕರಿತೀವಿ. ನಾವು ಇಲ್ಲಿ ಕನೆಕ್ಟ್ ಮಾಡಿದಾಗ ಚಾನಲ್ 1ಗೆ ಅಲ್ಲಿ ಚಾನಲ್ 1 ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಚಾನಲ್ 1 ಕನೆಕ್ಟರ್ ಆಗಿರುತ್ತೆ. ಅಂಡ್ ಯು ಕ್ಯಾನ್ ಸೆಲೆಕ್ಟ್ ದ ಮೋಡ್, DC, AC, ಗ್ರೌಂಡ್ ಅಂತ ನಾವು ಮೋಡ್ ನ ಸೆಲೆಕ್ಟ್ ಮಾಡಬಹುದು. ಈ ಚಾನಲ್ ಅವ ಡಿಫ್ರೆಂಟ್, ಈ ಚಾನಲ್ಗೂ ಇದೆ. ಅದರ್ ದನ್ ದಟ್ ವಿ ಕ್ಯಾನ್ ಟ್ರಿಗರ್ ದ ಮೋಡ್. ಟ್ರಿಗರ್ ಮೋಡ್ ಅಲ್ಲಿ ಆಟೋ ಮೋಡ್ ಅಲ್ಲೇ ನಾವು ಬಹಳಷ್ಟು ವರ್ಕ್ ಮಾಡ್ತೀವಿ. ನಾರ್ಮಲ್ ಮೋಡ್ ಮತ್ತೆ ಟ್ರಿಗರಿಂಗ್ ಸಿಗ್ನಲ್ ಇವೆಂಟ್ ಅಂದಾಗ ಒಂದು ಟ್ರಿಗರ್ ವ್ಯಾಲ್ಯೂ ಸೆಟ್ ಮಾಡ್ತೀವಿ. ಆ ವ್ಯಾಲ್ಯೂ ಮೇಲ್ ಬಂದ ಮೇಲೆ ಮೆಷರ್ಮೆಂಟ್ ಆಗುತ್ತೆ ಹೇಳ್ತೀವಿ. These are all we are not going to use it in our laboratory. We just use the auto mode ಅಲ್ಲಿ ಯೂಸ್ ಮಾಡ್ತೀವಿ. ಬೇಸಿಕ್ ಕಂಟ್ರೋಲ್, ದಟ್ಸ್ ಅ ಪೊಸಿಷನ್ ಕಂಟ್ರೋಲ್ ಮಾಡಬಹುದು, ಬ್ರೈಟ್ನೆಸ್ ಕಂಟ್ರೋಲ್ ಮಾಡಬಹುದು, ಫೋಕಸ್ ಕಂಟ್ರೋಲ್ ಮಾಡಬಹುದು, ಕ್ಯಾಲಿಬ್ರೇಟೆಡ್ ಸರ್ಕ್ಯೂಟ್. ಸೊ ದಿಸ್ ಆರ್ ಆಲ್ ವಿ ವಿಲ್ ಸಿ ಇಟ್ ಇನ್ ಅವರ್ ಲ್ಯಾಬೊರೇಟರಿ. ನೋಡಿ ಚೆಕ್ ಮಾಡೋಣ ಯಾವ ತರ ವರ್ಕ್ ಆಗುತ್ತೆ ಅಂತ. ಕಮಿಂಗ್ ಟು ಸಿಗ್ನಲ್ ಜನರೇಟರ್ ಅಲ್ಲಿ ಹೆಸರಲ್ಲಿ ಹೇಳುತ್ತೆ ಸಿಗ್ನಲ್ ಜನರೇಟ್ ಮಾಡ್ಕೊಡೋದಕ್ಕೆ ಯೂಸ್ ಮಾಡುವಂತ ಒಂದು ಡಿವೈಸ್ ನ ಸಿಗ್ನಲ್ ಜನರೇಟರ್ ಅಂತ ಕರಿತೀವಿ. ಇಸ್ ಅನ್ ಎಲೆಕ್ಟ್ರಾನಿಕ್ಸ್ ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ದಟ್ ಕ್ರಿಯೇಟ್ಸ್ ಜನರೇಟೆಡ್ ಐದರ್ ರಿಪಿಟೇಟಿವ್ ಆರ್ ನಾನ್ ರಿಪಿಟೇಟಿವ್ ವೇವ್ ಫಾರ್ಮ್. ರಿಪಿಟೇಟಿವ್ ಅಂದ್ರೆ ಕಂಟಿನ್ಯೂಸ್ ಆಗಿ ಸೇಮ್ ವೇವ್ ಫಾರ್ಮ್ ರಿಪೀಟ್ ಆಗ್ತಾ ಹೋಗ್ತಾ ಇರೋದು. ನಾನ್ ರಿಪಿಟೇಟಿವ್ ಜಸ್ಟ್ ಒಂದು ಪಲ್ಸ್ ನ ಜನರೇಟ್ ಮಾಡ್ಕೊಡೋದು, ಅದನ್ನ ನಾನ್ ರಿಪಿಟೇಟಿವ್ ಅಂತ ಕರಿತೀವಿ. ಅದನ್ನ ಡಿಫ್ರೆಂಟ್ ವೇವ್ ಫಾರ್ಮ್ ನ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡೋದನ್ನ ನಾವು ಸಿಗ್ನಲ್ ಜನರೇಟರ್ ಅಂತ ಕರಿತೀವಿ. ಡಿಫ್ರೆಂಟ್ ಶೇಪ್ ಮತ್ತೆ ಡಿಫ್ರೆಂಟ್ ಆಂಪ್ಲಿಟ್ಯೂಡ್ ಅಲ್ಲಿ ಜನರೇಟ್ ಮಾಡ್ಕೊಡುತ್ತೆ. ಸಿಗ್ನಲ್ ಜನರೇಟರ್ ಆಫ್ ಆಲ್ ಟೈಪ್ಸ್ ಮೋಸ್ಟ್ಲಿ ಯೂಸ್ಡ್ ಇನ್ ಡಿಸೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಿಂಗ್ ಅಂಡ್ ರಿಪೇರಿಂಗ್ ಎಲೆಕ್ಟ್ರಾನಿಕ್ಸ್ ಡಿವೈಸ್. ಸೊ ಇದನ್ನ ಎಲ್ಲಿ ಬಹಳ ಯೂಸ್ ಮಾಡ್ತಾರೆ ಅಂದ್ರೆ ಫಸ್ಟ್ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಸರ್ಕ್ಯೂಟ್ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಸರ್ವಿಸಿಂಗ್ ಅಲ್ಲಿ ಮತ್ತೆ ರಿಪೇರಿಂಗ್ ಅಲ್ಲೆಲ್ಲ ಈ ಸಿಗ್ನಲ್ ಜನರೇಟರ್ ಯೂಸ್ ಮಾಡ್ತಾರೆ. ಫಂಕ್ಷನ್ ಜನರೇಟರ್ ಇಸ್ ಅ ಸ್ಪೆಸಿಫಿಕ್ ಫಾರ್ಮ್ ಆಫ್ ಸಿಗ್ನಲ್ ಜನರೇಟರ್. ಈ ಸಿಗ್ನಲ್ ಜನರೇಟರ್ ಇನ್ನೊಂದು ಹೆಸರು ಫಂಕ್ಷನ್ ಜನರೇಟರ್ ಅಂತ ಕರಿತೀವಿ. ಅದು ಒಂದು ಡಿವೈಸ್ ಆಗಿರುತ್ತೆ ದಟ್ ಏಬಲ್ ಟು ಜನರೇಟ್ ದ ವೇವ್ ಫಾರ್ಮ್ ಆಫ್ ಕಾಮನ್ ಶೇಪ್. ದಟ್ ಇಸ್ ಸೈನ್ ವೇವ್ ಜನರೇಟ್ ಆಗುತ್ತೆ, ಪಲ್ಸ್ ವೇವ್, ಸ್ಕ್ವೇರ್ ವೇವ್ ಅಂಡ್ ರ್ಯಾಂಪ್ ವೇವ್, ಟ್ರ್ಯಾಂಗ್ಯುಲರ್ ವೇವ್, ಸಾವ್ ಟೂತ್ ವೇವ್ ಫಾರ್ಮ್. ಸೊ ಈ ತರ ಮಲ್ಟಿಪಲ್ ವೇವ್ ಫಾರ್ಮ್ ನೌನ್ ಶೇಪ್ ಅಲ್ಲಿ ಜನರೇಟ್ ಮಾಡ್ಕೊಡೋದಕ್ಕೆ ನಾವು ಫಂಕ್ಷನ್ ಜನರೇಟರ್ ಅಂತ ಕರಿತೀವಿ. ಅಂಡ್ ವಿ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ದ ಆಂಪ್ಲಿಟ್ಯೂಡ್ ಅಂಡ್ ಫ್ರೀಕ್ವೆನ್ಸಿ. ಇದ್ರದ್ದು ಆಂಪ್ಲಿಟ್ಯೂಡ್ ಮತ್ತೆ ಫ್ರೀಕ್ವೆನ್ಸಿನ ಕಂಟ್ರೋಲ್ ಮಾಡಬಹುದು. ಸೊ ದಿಸ್ ದ ಒಂದು ಸ್ಯಾಂಪಲ್ ಫಂಕ್ಷನ್ ಜನರೇಟರ್ ಅಂತ ಸಿಂಬಲ್ ಹಾಕಿದ್ದೀನಿ. ಬಟ್ ನಮ್ದು ಲ್ಯಾಬ್ ಅಲ್ಲಿ ಇದೇ ತರ ಇದೆ, ಬಟ್ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇದೆ. ಇಟ್ಸ್ ಡಿಫ್ರೆಂಟ್ ಕಂಪ್ನಿ ಮೇಲೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ವಿ ಕ್ಯಾನ್ ಸೆಲೆಕ್ಟ್ ದ ಫ್ರೀಕ್ವೆನ್ಸಿ. ಇಲ್ಲಿಂದ ಇಲ್ಲಿವರೆಗೂ ನಾವು ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡಬಹುದು. 3 ಹರ್ಟ್ಸ್, 300 ಹರ್ಟ್ಸ್, 30 ಹರ್ಟ್ಸ್, 300 ಹರ್ಟ್ಸ್, 3 ಕಿಲೋ ಹರ್ಟ್ಸ್. ಈ ತರ ನಾವು ಯಾವ್ದನ್ನ ಪ್ರೆಸ್ ಮಾಡ್ತೀವೋ ಆ ಮೋಡ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ.
ಅಂಡ್ ಯು ಕ್ಯಾನ್ ಸೆಲೆಕ್ಟ್ ದ ಶೇಪ್ ಸೈನ್ ವೇವ್, ಸ್ಕ್ವೇರ್ ವೇವ್, ಟ್ರಯಾಂಗುಲರ್ ವೇವ್. ಈ ಫಂಕ್ಷನ್ ಜನರೇಟರ್ ಅಲ್ಲಿ 3 ವೇವ್ ಫಾರ್ಮ್ ನ ಜನರೇಟ್ ಮಾಡಬಹುದು. ಸೈನ್, ಸ್ಕ್ವೇರ್, ಟ್ರಯಾಂಗುಲರ್ ಜನರೇಟ್ ಮಾಡಬಹುದು. ಅಟೆನ್ಯೂಯೇಷನ್, ಇದು ಆಂಪ್ಲಿಟ್ಯೂಡ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಟೆನೇಟರ್ ಯೂಸ್ ಮಾಡ್ತೀವಿ. ಆಂಪ್ಲಿಟ್ಯೂಡ್ ವೇರಿ ಮಾಡೋದಕ್ಕೆ ಯೂಸ್ ಮಾಡೋ ನಾಬ್. ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಅಂದ್ರೆ ಸೈನ್ ವೇವ್ದು ಪೀಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಲೋ ಆಂಪ್ಲಿಟ್ಯೂಡ್, ಇದು ಹೈ ಆಂಪ್ಲಿಟ್ಯೂಡ್. ಅದನ್ನ ಮಾಡೋದು ಹೇಗೆ, ಆಂಪ್ಲಿಟ್ಯೂಡ್ ಇಂದ ಇದು ಮಾಡೋದು. ಡಿಸಿ ಆಫ್ಸೆಟ್, ಡಿಸಿ ಆಫ್ಸೆಟ್ ಅಂದ್ರೆ ಈ ರೆಫರೆನ್ಸ್ ಲೈನ್ ಇರುತ್ತಲ್ಲ, ಅದು 0 ಇಂದ ನಾನು ಮೇಲ್ಗಡೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ಇದನ್ನ ಈ ಕಡೆ ತಿರುಗಿಸಿದ್ರೆ ಪಾಸಿಟಿವ್ ಡಿಸಿ ಆಫ್ಸೆಟ್ ಆಗುತ್ತೆ. ಇದು 0 ಲೈನ್. ಸೈನ್ ವೇವ್ ನಾನು ಮೇಲ್ಗಡೆ ಶಿಫ್ಟ್ ಮಾಡಬೇಕು ಅಂದ್ರೆ ಡಿಸಿ ಆಫ್ಸೆಟ್ ಅಂದ್ರೆ ಇಟ್ ಆಡ್ಸ್ ದ ಡಿಸಿ ವೋಲ್ಟೇಜ್ ಟು ದ ಸೈನ್ ವೇವ್. ಸೈನ್ ವೇವ್ಗೆ ಡಿಸಿ ವೋಲ್ಟೇಜ್ ಆಗುತ್ತೆ. ನೆಗೆಟಿವ್ ಅಂತ ತಗೊಂಡಾಗ ಏನಾಗುತ್ತೆ, ನೆಗೆಟಿವ್ ಇದು ಮಾಡುತ್ತೆ. ಇದು ಡಿಸಿ ಆಫ್ಸೆಟ್ ಆಗುತ್ತೆ. ದಿಸ್ ಇಸ್ ದ ಮೇನ್ ಔಟ್ಪುಟ್. ಇಲ್ಲಿ ನಮಗೆ ವೇವ್ ಫಾರ್ಮ್ಗಳು ಬರುತ್ತೆ. ಇಲ್ಲಿ ನಾವು ಪ್ರೋಬ್ ಕನೆಕ್ಟ್ ಮಾಡಿ ನಾವು ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ದರ್ ಇಸ್ ಒನ್ ಮೋರ್ ಕಾಲ್ಡ್ ಫ್ರೀಕ್ವೆನ್ಸಿ ವೇರಿ. ಇದು ಫ್ರೀಕ್ವೆನ್ಸಿ ರೇಂಜ್ ಸೆಲೆಕ್ಟ್ ಮಾಡೋ ನಾಬ್ ಆಗುತ್ತೆ. ಇದನ್ನ ರೇಂಜ್ ಇಲ್ಲಿ 300 ಹರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ 0 to 300 ಹರ್ಟ್ಸ್ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನಾಬ್ ಚೇಂಜ್ ಮಾಡಿದಾಗ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಎಷ್ಟು ಫ್ರೀಕ್ವೆನ್ಸಿ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ವೋಲ್ಟೇಜ್ ಎಷ್ಟು ವೋಲ್ಟೇಜ್ ಇದೆ ಅಂತ ಅನ್ನೋದು ನಮ್ಗೆ ಡಿಸ್ಪ್ಲೇ ಆಗುತ್ತೆ. ದಿಸ್ ಅಬೌಟ್ ಅ ಫಂಕ್ಷನ್ ಜನರೇಟರ್. ಇದು ಡಿಫ್ರೆಂಟ್ ಫ್ರೀಕ್ವೆನ್ಸಿಲಿ ಡಿಫ್ರೆಂಟ್ ವೇವ್ ಫಾರ್ಮ್ ನ ಜನರೇಟ್ ಮಾಡೋದಕ್ಕೆ ಡಿಫ್ರೆಂಟ್ ಆಂಪ್ಲಿಟ್ಯೂಡ್ ಮತ್ತೆ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಟು ಟೆಸ್ಟ್ ಅವರ್ ಸರ್ಕ್ಯೂಟ್. ನಮ್ಮ ಟೆಸ್ಟ್ ಡಿಫ್ರೆಂಟ್ ಫ್ರೀಕ್ವೆನ್ಸಿಲಿ ಹೇಗೆ ವರ್ಕ್ ಆಗುತ್ತೆ, ಎಸ್ಪೆಷಲಿ ಫಿಲ್ಟರ್ ಆಗಿರ್ಬೋದು, ಆಂಪ್ಲಿಫೈರ್ ಆಗಿರ್ಬೋದು. ನಾವು ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಕೊಟ್ಟಾಗ ಹೇಗೆ ಆಕ್ಟ್ ಆಗುತ್ತೆ, ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಕೊಟ್ಟಾಗ ಹೇಗೆ ಆಕ್ಟ್ ಆಗುತ್ತೆ, ಅದನ್ನೆಲ್ಲ ನಾವು ಇಲ್ಲಿ ಫಂಕ್ಷನ್ ಜನರೇಟರ್ ಚೆಕ್ ಮಾಡ್ತೀವಿ ನಾವು. ದಿಸ್ ಆರ್ ಆಲ್ ದ ಶೇಪ್. ಯಾವ ತರ ಇರುತ್ತೆ ಶೇಪ್. ಸೈನ್ ವೇವ್ ಅಂತಂದ್ರೆ ಈ ತರ ಇರುತ್ತೆ. ಸ್ಕ್ವೇರ್ ವೇವ್ ಅಂತಂದ್ರೆ ಇದು ಪಲ್ಸ್. ಸ್ಕ್ವೇರ್ ವೇವ್ ನ ಇಟ್ಕೊಂಡು ನಾವು ಇದನ್ನ ಯೂಸ್ ಮಾಡಬಹುದು ಜಸ್ಟ್ ಟು ಚೇಂಜ್ ದ ಡ್ಯೂಟಿ ಸೈಕಲ್. ಡ್ಯೂಟಿ ಸೈಕಲ್ ಚೇಂಜ್ ಮಾಡೋದ್ರಿಂದ ಸ್ಕ್ವೇರ್ ವೇವ್ ಕ್ಯಾನ್ ಕನ್ವರ್ಟೆಡ್ ಇಂಟು ಪಲ್ಸ್. ಅಂಡ್ ಟ್ರಯಾಂಗುಲರ್ ವೇವ್, ದಿಸ್ ಅಬೌಟ್ ಟ್ರಯಾಂಗುಲರ್ ವೇವ್ ಅಂಡ್ ಸಾಫ್ಟ್ ಟೂತ್ ವೇವ್ ಫಾರ್ಮ್. So these are all the different waveform we see it in our function generator, and we are using this for lab experiment also. And function generator will able to control frequency. ನಾನು ನಾಬ್ ತೋರಿಸ್ದೆ. and wave type ಅಂದ್ರೆ ಸೈನ್, ಸ್ಕ್ವೇರ್, ಟ್ರಯಾಂಗಲ್ ಆಗಿರುತ್ತೆ. and DC offset ರೆಫರೆನ್ಸ್ ಲೈನ್ either you can shift to positive or negative. and duty cycle ಅಂದ್ರೆ ಆನ್ ಆಫ್ ಪೀರಿಯಡ್ ಆಗುತ್ತೆ. ಸ್ಕ್ವೇರ್ ವೇವ್ ನ ನಾವು ಪಲ್ಸ್ ವೇವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಡ್ಯೂಟಿ ಸೈಕಲ್ ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ಸಿಮ್ಯುಲೇಷನ್ ಅಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಲೆಟ್ ಜಸ್ಟ್ ಮೀ ಶೋ. ಈ ಸಿಮ್ಯುಲೇಟರ್ ಓಪನ್ ಮಾಡಿದ್ದೀನಿ. ಪವರ್ ಸಪ್ಲೈ ಅಂತ ತಗೊಂಡಾಗ ಕಾಂಪೋನೆಂಟ್ಗೆ ಹೋದಾಗ ಲೆಟ್ ಸರ್ಚ್ ಫಾರ್ ದ ಪವರ್ ಸಪ್ಲೈ. ಸೋರ್ಸ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಪವರ್ ಸಪ್ಲೈ ಸಿಗುತ್ತೆ ಅಲ್ಲಿ. ಲೆಟ್ ಸೋರ್ಸ್. ಇಲ್ಲಿ ಸೋರ್ಸ್ ಅಂತ ತಗೊಂಡಾಗ ನಾವು ಸಿಮ್ಯುಲೇಟ್ ಪರ್ಪಸ್ ಯೂಸ್ ಮಾಡ್ತಾ ಇರೋದು AC ಸೋರ್ಸ್. ನಮ್ಗೆ ಇಲ್ಲಿ AC ಇದೆ. ವಿ ಕ್ಯಾನ್ ಸೆಲೆಕ್ಟ್ AC ಅಂದ್ರೆ ಸೈನ್ ವೇವ್. ಅಂಡ್ ಇಫ್ ಯು ವಾಂಟ್ ಸೋರ್ಸ್ ಅಂತ ತಗೊಂಡಾಗ ಯು ಕ್ಯಾನ್ ಸೇ DC. ನಮಗೆ DC ಬೇಕು ಅಂದ್ರೆ ಯು ಕ್ಯಾನ್ ಸೇ DC. ದಿಸ್ ಅಬೌಟ್ ಐ. ಇದು ಕರೆಂಟ್ ಸೋರ್ಸ್ ಆಗಿರುತ್ತೆ. ಕ್ಯಾಪಿಟಲ್ ಲೆಟರ್ ತಗೊಂಡಾಗ ಏನಾಗುತ್ತೆ, ವೋಲ್ಟೇಜ್ ಸೋರ್ಸ್. ಇಲ್ಲಿ V ಇದೆ ನೋಡ್ರಿ. ದಿಸ್ ಅ V. ಬೇಸಿಕ್ ಆಗಿ ನಾವು ಯಾವುದೇ ಸರ್ಕ್ಯೂಟ್ ತಗೊಂಡಾಗ ಮೇನ್ ಅದಕ್ಕೆ ನಾವು ಏನು ಕೊಡಬೇಕು, ನಾವು ಕರೆಂಟ್ ಮತ್ತೆ ವೋಲ್ಟೇಜ್ ಕೊಡಬೇಕಾಗುತ್ತೆ. ಅದನ್ನ ನಮಗೆ ಇಲ್ಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ. ಸ್ಮಾಲ್ ಲೆಟರ್ ಸೆಲೆಕ್ಟ್ ಮಾಡಿದಾಗ I ಅಂತ ಬರುತ್ತೆ. ಇದಕ್ಕೆ ಎರಡಕ್ಕೂ ಡಿಫರೆನ್ಸ್ ಏನಾಗಿರುತ್ತೆ, ಇದು V ಅಲ್ಲಿ ಇದೆ, ಇದು I ಅಲ್ಲಿ ಇದೆ. ಅಂದ್ರೆ ಇದು ಕರೆಂಟ್ ಸೋರ್ಸ್ ನ ಕೊಡುತ್ತೆ, ಇದು ವೋಲ್ಟೇಜ್ ಸೋರ್ಸ್ ನ ಕೊಡುತ್ತೆ. ಅಂಡ್ ದಿಸ್ ಇಸ್ DC. ಪೊಲಾರಿಟಿ ಇರೋದ್ರಿಂದ DC. ಇಲ್ಲಿ AC ನೋಡ್ರಿ ಪೊಲಾರಿಟಿ ಇಲ್ಲ. ದಿಸ್ ಪ್ರೊವೈಡ್ಸ್ ವೋಲ್ಟೇಜ್. ಅದೇ ತರ ನನಗೆ ಐ ವಾಂಟ್ ನನಗೆ ಫಿಕ್ಸ್ಡ್ ವೋಲ್ಟೇಜ್ ಬೇಕಾಗುತ್ತೆ. ಅದಕ್ಕೆ VCC ಅಂತ ತಗೋತೀವಿ. VCC ಆಗಿರ್ಬೋದು ಅಥವಾ +5 ವೋಲ್ಟು ನಮಗೆ ಇಟ್ಸ್ ಪ್ರೊವೈಡಬಲ್. VCC ವಿಲ್ ಸರ್ಚ್ ಫಾರ್ VCC ಅಂತ ಸರ್ಚ್ ಮಾಡಿದ್ರೆ ನಮ್ಗೆ ಪವರ್ ಅಲ್ಲಿ ಸಿಗುತ್ತೆ. ಇಟ್ಸ್ VCC 5 ವೋಲ್ಟ್. ಇದು VCC ಆಗಿರುತ್ತೆ. ಅಂಡ್ ಗ್ರೌಂಡ್ ಅಂತಂದ ತಗೊಂಡಾಗ ದಿಸ್ ಇಸ್ ಗ್ರೌಂಡ್. ವಿ ಕ್ಯಾನ್ ಹ್ಯಾವ್ 0 ಪೊಟೆನ್ಷಿಯಲ್ ಇರುತ್ತೆ. ಇದು DC ವೋಲ್ಟೇಜ್ ಸೋರ್ಸ್, AC ವೋಲ್ಟೇಜ್ ಸೋರ್ಸ್ ಆಯಿತು. ನೆಕ್ಸ್ಟ್ ನಾವು ಯಾವ್ದು ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ DC ವೋಲ್ಟೇಜ್ ಸೋರ್ಸ್ನ ಯೂಸ್ ಮಾಡ್ತೀವಿ. ಅಂಡ್ ವಿ ನೀಡ್ ಸೈನ್ ವೇವ್ ಜನರೇಟರ್. ಫಂಕ್ಷನ್ ಜನರೇಟರ್ ಅಂತ ಹೇಳಿದ್ವಲ್ಲ, ಅಲ್ಲಿ ಸೈನ್ ವೇವ್ ಜನರೇಟರ್ ಬೇಕು ಅಂದಾಗ ಸೈನ್ ಅಂತ ತಗೊಂಡಾಗ ಸೈನ್ ವೇವ್ ಜನರೇಟ್ ಆಗುತ್ತೆ. ನನಗೆ ಅಗೇನ್ ಸೋರ್ಸ್ ಅಲ್ಲೇ ಹೋಗಿ ಐ ವಾಂಟ್ ಪಲ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪಲ್ಸ್ ವೇವ್ ಜನರೇಟ್ ಬರುತ್ತೆ. ಇದು ಫಂಕ್ಷನ್ ಜನರೇಟ್ ಆಗಿ ಆಕ್ಟ್ ಆಗುತ್ತೆ. ಸೈನ್ ವೇವ್, ಪಲ್ಸ್ ವೇವ್ ಆಯಿತು. ದೆನ್ ಸ್ಕ್ವೇರ್ ವೇವ್ ಬೇಕಾಗಿದೆ. ಸೈನ್ ವೇವ್ ತಗೊಂಡೆ, ಪಲ್ಸ್ ವೇವ್ ತಗೊಂಡೆ, ಎಕ್ಸ್ಪೋನೆನ್ಷಿಯಲ್ ಬೇಕು. ಅಂಡ್ PWL ದಟ್ ಇಸ್ ಸ್ಕ್ವೇರ್ ವೇವ್ ಪ್ಯಾಟರ್ನ್ ಅಲ್ಲಾಗಿದೆ. ದ ಎಕ್ಸ್ಪೋನೆನ್ಷಿಯಲ್ ವೇವ್ ಫಾರ್ಮ್ ಬೇಕು ಅಂದ್ರೆ ಯು ಕ್ಯಾನ್ ಸೆಲೆಕ್ಟ್ ಎನಿ ವೇವ್ ಫಾರ್ಮ್. ದಿಸ್ ಅಬೌಟ್ ಡಿಫ್ರೆಂಟ್ ವೇವ್ ಫಾರ್ಮ್. ಇದು ಸೈನ್ ವೇವ್ ಜನರೇಟ್ ಆಗುತ್ತೆ. ಇದು ಏನಾಗುತ್ತೆ, ಪವರ್ ಸಪ್ಲೈ ನಾವು ಸಿಮ್ಯುಲೇಟರ್ ಅಲ್ಲಿ ಯೂಸ್ ಮಾಡೋದು. ಅಂಡ್ ವೈಲ್ ಜನರೇಟಿಂಗ್ ದ ವೇವ್ ಫಾರ್ಮ್ CRO ಅಂತ ಇದೆ. CRO ನ ನಾವು ಯೂಸ್ ಮಾಡೋದಿಲ್ಲ. ಆಸಿಲೋಸ್ಕೋಪ್ ಅಂತ ಕರಿತೀವಿ ನಾವು. ಸಿಮ್ಯುಲೇಷನ್ ಪರ್ಪಸ್ ಅಲ್ಲಿ ಇದನ್ನ ಈ ಸಿಮ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ಇದನ್ನ ಯೂಸ್ ಮಾಡೋದಿಲ್ಲ. ಇನ್ಸ್ಟೆಡ್ ಆಫ್ ಆಸಿಲೋಸ್ಕೋಪ್ ಯು ಯೂಸ್ ಪ್ಲಾಟ್ ಅಂತ ಒಂದು ಫಂಕ್ಷನ್ ಇದೆ. ಲೈಕ್ ನಾವು ಪ್ಲಾಟ್ ವೋಲ್ಟೇಜ್ ಮಾಡಬೇಕು ಅಂತಂದಾಗ ಯೂಸ್ ಪ್ಲಾಟ್ ವೋಲ್ಟೇಜ್ ಒಂದು ಇದ್ರೆ ಇಫ್ ಯು ವಾಂಟ್ ಟು
ಯೂಸ್ ಪ್ಲಾಟ್ ಆಫ್ ಪ್ಲಾಟ್ 2 ವೋಲ್ಟೇಜ್ ಬೇಕು ಅಂತಂದಾಗ ನಾವು V2 ತಗೋತೀವಿ. ಕರೆಂಟ್ನ ಪ್ಲಾಟ್ ಮಾಡಬೇಕು ಅಂದಾಗ ವಿ ಸೆಲೆಕ್ಟ್ PLO ಪ್ಲಾಟ್ I2. ಕರೆಂಟ್ನ ತಗೊಂಡಾಗ ಕರೆಂಟ್ ಪ್ಲಾಟ್ ಆಗುತ್ತೆ. ದಿಸ್ ಆರ್ ಆಲ್ ದ ಪ್ಲಾಟ್ ಫಂಕ್ಷನ್ ವಿ ಯೂಸ್ಡ್ ಇನ್ಸ್ಟೆಡ್ ಆಫ್ CRO ಜಾಗದಲ್ಲಿ ನಾವು ಪ್ಲಾಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ವಿ ವಿಲ್ ಗೆಟ್ ಅ ವಂಡರ್ಫುಲ್ ಪೈಥಾನ್ ಮತ್ತೆ NGSpice ಸಿಮ್ಯುಲೇಟರ್ ಅಲ್ಲಿ ನಮಗೆ ವೇವ್ ಫಾರ್ಮ್ ನ ಡ್ರಾ ಮಾಡಿಕೊಡುತ್ತದೆ. ಬಟ್ ಆಸಿಲೇಟರ್ ವಿ ಆರ್ ನಾಟ್ ಏಬಲ್ ಟು, ಐ ಡೋಂಟ್ ನೋ ಹೌ ಟು ಸಿಮ್ಯುಲೇಟ್ ಇಟ್, ನನಗೆ ಗೊತ್ತಿಲ್ಲ. ಐ ಆಮ್ ಲರ್ನಿಂಗ್ ದಿಸ್, ನಾನು ಕಲಿತಾ ಇದ್ದೀನಿ. ಲೆಟ್ಸ್ ಸಿ ಮುಂದೆ ಹೇಗಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಅಬೌಟ್ ಡಿಫ್ರೆಂಟ್ ವೇ. ಥ್ಯಾಂಕ್ ಯು.